Hi everyone, welcome back to my channel Shrestha Vlogs in Kannada. So ನನ್ನ ಪ್ರೀವಿಯಸ್ ವಿಲಾಗ್ಸ್ ನೀವೇನ ನೋಡಿದರೆ ನಾವು ಅಕ್ಷರ ಬೇಸಿಕ್ಗೆ ಶೃಂಗೇರಿಗೆ ಮತ್ತು ಸಿರಿಮನೆ ಫಾಲ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದಂಥ ಒಂದು ರೆಸಾರ್ಟ್ ಅಂದರೆ ಸಿರಿ ನೇಚರ್ ರೂಸ್ಟ್ ರೆಸಾರ್ಟ್ ಅಂತ. ಸೊ ಇಲ್ಲಿ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಒಂಥರ ಕ್ಲಾಸಿಯಾಗಿ ಆ್ಯಂಬಿಯನ್ಸ್ ಇತ್ತು. ಸೊ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈಚ್ ರೂಮ್ಗೆ ಚಾರ್ಜಸ್ ಎಲ್ಲ ನೀವು ಡೀಟೇಲ್ಸಾಗಿ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಪ್ರೀವಿಯಸ್ ವಿಲಾಗ್ಸಲ್ಲಿ. ಸೊ ಈ ರೂಮ್ಗೆ ನಾವು ಎಷ್ಟು ಪೇ ಮಾಡಿದ್ರೆ ಅಂದರೆ ಪರ್ ಡೇ 7,000 ಪೇ ಮಾಡಿದ್ವಿ ವಿತೌಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ಇದು ರೂಮ್ ಚಾರ್ಜಸ್ ಬಂದು 6,000 ಕಪಲ್ಸ್ ಹೋದರೆ, ಬಟ್ ಮಕ್ಕಳ ಜೊತೆ ಹೋದ್ರೆ ಪ್ಲಸ್ 1,000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡೋಕ್ಕಾಗಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಮಾಡಬೇಕಂದ್ರೆ 8,000 ಪರ್ ಡೇ ಚಾರ್ಜ್ ಮಾಡ್ತಾರೆ. ಸೊ ಟೋಟಲ್ 16,000 ಆಗುತ್ತೆ ನೀವು 2 ಡೇಸ್ಗೆ ಹೋದರೆ. ಕಪಲ್ಸ್ ಏನಾರ ಹೋದರೆ ಜಸ್ಟ್ 12,000ಗೆ ಮುಗಿಯುತ್ತೆ, ಅಂದರೆ ಮಕ್ಕಳಿಲ್ಲ ಅಂದರೆ. ಸೊ ಇದು ರೂಮ್ದು ಚಾರ್ಜಸ್ಸು. ಸೊ ತುಂಬಾ ಒಂಥರ ನೇಚರ್ ಮಧ್ಯದಲ್ಲೇ ಇರುತ್ತೆ. ಈ ಒಂದು ರೂಮ್ಸ್ ಎಲ್ಲ ಹಿಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಕಾಫಿ ಪ್ಲಾಂಟೇಶನ್ ಮಧ್ಯದಲ್ಲೇ ಇದೆ, ಡೂಮ್ ಶೇಪಲ್ಲಿ ಇರುತ್ತೆ. ತುಂಬಾ ಪ್ರೈವೇಸಿನೂ ತುಂಬಾ ಚೆನ್ನಾಗಿತ್ತು ಮತ್ತು ರೂಮ್ಸೂ ತುಂಬಾ ಸ್ಪೇಷಿಯಸ್ ಆಗಿ ನನಗೇನು ಲೈಕ್ ನೀಟ್ನೆಸ್ ಆಗಲಿ ಒಂದು ಫೆಸಿಲಿಟೀಸ್ ಆಗಲಿ ಪ್ರತಿಯೊಂದು ಅವೈಲಬಲ್ ಇರುತ್ತೆ. ಅಂದರೆ ನಾರ್ಮಲ್ ಬ್ಯಾಂಗ್ಳೂರ್ ರೆಸಾರ್ಟ್ಸಲ್ಲೆಲ್ಲ ಏನೇನು ಫೆಸಿಲಿಟೀಸ್ ಇರುತ್ತಲ್ವ ಎಲ್ಲನೂ ಅವೈಲಬಲ್ ಇತ್ತು. ಅಂದರೆ ಇಂಡೋರ್ ಗೇಮ್ಸ್ ಆಗಲಿ, ಜಿಮ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಆಮೇಲೆ ಲಾಂಡ್ರಿ ಫೆಸಿಲಿಟಿ ಪ್ರತಿಯೊಂದು ಅವೈಲಬಲ್ ಇದೆ. ಪೂಲ್ ಅಂತೂ ನಂಗೆ ತುಂಬಾ ಇಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸಲ ನಾನು ರೆಸಾರ್ಟ್ ಸೆಲೆಕ್ಟ್ ಮಾಡಬೇಕಾದ್ರೂ ನನ್ನ ಮಕ್ಕಳು ಮ್ಯಾಕ್ಸಿಮಮ್ ಪೂಲಲ್ಲೇ ಇಷ್ಟ ಬೀಳ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದಕ್ಕೆ ಒಳ್ಳೆ ಪೂಲ್ ಇರೋವಂಥದ್ದನ್ನೇ ನಾನು ನೋಡಿ ಸೆಲೆಕ್ಟ್ ಮಾಡ್ತೀನಿ. ಇದು ಒಂದು ರೀಸನ್ ನಾನು ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಮತ್ತು ಇಲ್ಲಿ ಅವರೇ ಒಂದು ಸಾಕಿದಂಥ ಒಂದು ನಾಯಿ ಬೇರೆ ಇತ್ತು, ತುಂಬಾ ಫ್ರೆಂಡ್ಲಿಯಾಗಿತ್ತು. ನನ್ನ ಮಗ ಅಂತೂ ಅನಿಮಲ್ಸ್ ಲವರ್ ಆಗಿರೋದ್ರಿಂದ ಎಲ್ಲೋದ್ರೂ ಪ್ರಾಣಿಗಳ ಜೊತೆ ಫಸ್ಟ್ ಮಿಂಗಲ್ ಆಗ್ತಾನೆ. ಮತ್ತು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಬೇರೆ ಇತ್ತು ನೋಡಿ. ಇದೆಲ್ಲ ನೋಡ್ತಾ ಇರೋದು ಇದೆಲ್ಲ ಲೈಕ್ ಟೀ ಪ್ಲಾಂಟೇಶನ್, ಅಡಿಕೆ ಮರಗಳೆಲ್ಲ ಇದೆ. ಅದ್ರ ಮಧ್ಯದಲ್ಲೇ ಈ ಥರ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ದೊಡ್ಡ ಮಕ್ಕಳಿದ್ರೆ ಅವ್ರಿಗೆಲ್ಲ ಇದು ಚೆನ್ನಾಗಿತ್ತು. ಮತ್ತು ಇನ್ಸ್ಟ್ರಕ್ಟರ್ ಬೇರೆ ಇರ್ತಾರೆ, ಅದಕ್ಕೆ ಟೈಮಿಂಗ್ಸ್ ಇದೆ. ಸೊ ಇದ್ರ ಜೊತೆ ಇನ್ನೂ ಇಂಡೋರ್ ಗೇಮ್ಸ್ ಆಗಲಿ, ಜಿಮ್ ಆಗಲಿ ಈ ಥರ ತುಂಬಾ ಫೆಸಿಲಿಟೀಸ್ ಇತ್ತು. ಬಟ್ ನಾವು ಅದರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಯಾಕೆಂದರೆ ನನ್ನ ಮಕ್ಕಳಿಗೆ ಇದೆಲ್ಲದಕ್ಕಿಂತ ಜಾಸ್ತಿ ಪೂಲಲ್ಲಿ ಆಡೋಕ್ಕೆ ಇಷ್ಟ. ಮತ್ತು ಇಲ್ಲಿ ಪ್ರೈವೇಟ್ ವಿಲ್ಲಾಸ್ ಥರ ಕಾನ್ಸೆಪ್ಟ್ ಇದೆ, ಅಂದರೆ ಪ್ರೈವೇಟ್ ಪೂಲ್ ಕೊಡ್ತಾರೆ ನೋಡಿ, ಈ ಥರ ಕಾನ್ಸೆಪ್ಟು. ಇದು ಎಲ್ಲ ಒಂದು ಗ್ರೂಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ 2-3 ರೂಮ್ಸ್ ಇರುತ್ತೆ, 25K ಪರ್ ರೂಮ್ ಅಂದರೆ ಪರ್ ವಿಲ್ಲಾ ಚಾರ್ಜ್ ಮಾಡ್ತಾರೆ. ಸೊ ಗ್ರೂಪಲ್ಲಿ ಬಂದರೆ ಅಂತೂ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ವಿಲ್ಲಾ ರೂಮ್ಸಲ್ಲೆಲ್ಲ ಈ ಥರ ಜಕೂಸಿ, ಬಾತ್ ಟಬ್ ಬೇರೆ ಇತ್ತು. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ರೂಮ್ನು ಬುಕ್ ಮಾಡ್ಕೋಬೋದು. ಸೊ ಇದೆಲ್ಲ ಜಸ್ಟ್ ನಾವು ವಿಸಿಟ್ ಮಾಡಿದ್ವಿ, ನೆಕ್ಸ್ಟ್ ಟೈಮ್ ಬರೋವಾಗ ಯಾವ ರೀತಿ ತಗೋಬೋದು ಅಂತ. ಸೊ ಎಲ್ಲನೂ ಲೈಕ್ ಗ್ರೂಪಲ್ಲಿ ಬಂದರೆ ಅಂತೂ ಆಪ್ಷನ್ಸ್ ತುಂಬಾ ಇದೆ. ಸೊ ನನ್ನ ಮಗಗಂತೂ ಇಲ್ಲೇ ಸಾಕಿರುವಂಥ ಒಂದು ನಾಯಿ ಫ್ರೆಂಡ್ ಆಗೋಗಿದೆ. ಇದು ರೆಸಾರ್ಟ್ದೇ ನಾಯಿ. ಎಲ್ಲರ ಹತ್ರನೂ ಬರೋರ ಹತ್ರ ಎಲ್ಲ ತುಂಬ ಫ್ರೆಂಡ್ಲಿಯಾಗಿತ್ತು. ಸೊ ನೋಡ್ತಾ ಇರ್ಬೋದು, ಅವನು ಅನಿಮಲ್ ಲವರ್ ಆಗಿರೋದ್ರಿಂದ ಬೇಗ ಅಟ್ರಾಕ್ಟ್ ಆಗ್ತಾನೆ. ಸೊ ನೆಕ್ಸ್ಟು ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದೆ ಫುಲ್ ರೆಸಾರ್ಟ್ ಎಲ್ಲ ಏನೇನಿದೆ ಅಂತ. ತುಂಬ ಇವಾಗ ನೋಡಿ ಸಮ್ಮರಲ್ಲೂ ಇಷ್ಟು ಗ್ರೀನರಿಯಾಗಿ ಇದೆ. ಸೊ ನಾವೇನ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತಂತೆ ಇದು ನೋಡೋಕ್ಕೆ. ಫುಲ್ಲು ಹಚ್ಚ ಹಸಿರಾಗಿ ಮಳೆ ಬೀಳ್ತಾ ಇರೋವಾಗ ಮಲೆನಾಡು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದು ರೆಸಾರ್ಟ್ ಔಟ್ಸೈಡ್ದು ನಾನು ತೋರಿಸ್ತಾ ಇರೋದು. ಅಂದರೆ ಇದು ಪಬ್ಲಿಕ್ಕಿಗೆ ಸಹ ಅಲೋ ಇದೆ ಈ ಏರಿಯಾಗೆ. ಇಲ್ಲಿ ಡಕ್ಸ್ ಆಗಲಿ ಒಂಥರ ಆರ್ಟ್ ಒಂದು ಮಾಡಿದ್ದಾರೆ ವುಮೆನ್ದು, ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಚಿಕ್ಕಮಂಗ್ಳೂರು ಅನ್ನೋ ಅಷ್ಟರಲ್ಲಿ ಯೂಶ್ವಲಿ ಪ್ರತಿಯೊಂದು ವೆಬ್ಸೈಟ್ಸಲ್ಲೂ ಇದೊಂದು ಹಾಕಿರ್ತಾರೆ. ಸೊ ಇದು ಬಂದು ನೇಚರ್ ರೂಸ್ಟ್ ರೆಸಾರ್ಟ್ದು ಎಂಟ್ರೆನ್ಸ್ ಪಿಕ್ಚರೇ, ಬಟ್ ಎಲ್ಲ ಪಬ್ಲಿಕ್ಗೂ ಅಲೋ ಮಾಡ್ತಾರೆ. ಮತ್ತು ಇಲ್ಲೆಲ್ಲ ಶಾಪಿಂಗ್ ಸೆಂಟರ್ ಇದೆ, ಅಂದರೆ ರೆಸಾರ್ಟ್ ಅವರೇ ಸ್ವಲ್ಪ ಸ್ಟಾಲ್ಸ್ ಥರ ಮಾಡಿ ಶಾಪಿಂಗ್ ಸೆಂಟರ್ ಅಂದರೆ ಪಬ್ಲಿಕ್ಕಿಗೆ ಸಹ ಅಲೋ ಮಾಡ್ತಾರೆ. ಇವಾಗ ಇಲ್ಲಿ ಕಾಫಿ ಎಲ್ಲ ಫೇಮಸ್ ಅಲ್ಲ, ಚಾಕ್ಲೇಟ್ಸು ಇಂಥದ್ದೆಲ್ಲ ತುಂಬಾ ಇಲ್ಲಿ ಶಾಪ್ಸ್ ಇರುತ್ತೆ, ಅವೈಲಬಲ್ ಇರುತ್ತೆ. ಮತ್ತು ಕಿಡ್ಸ್ ಪ್ಲೇ ಏರಿಯಾ ಸಹ ಇತ್ತು. ಮತ್ತು ಇದು ಒಂದು ರೆಸ್ಟೋರೆಂಟ್, ಅಲ್ಲಿ ತುಂಬ ರೆಸ್ಟೋರೆಂಟ್ಸ್ ಸಹ ಇದೆ ಔಟ್ಸೈಡು, ಪಬ್ಲಿಕ್ ಅಂತಲೇ ಮಾಡಿರೋವಂಥದ್ದು. ಅಂದರೆ ರೆಸಾರ್ಟ್ ಒಳಗಡೆ ಒಂದು ರೆಸ್ಟೋರೆಂಟ್ ಇದೆ, ರೆಸಾರ್ಟ್ ಔಟ್ಸೈಡ್ ಒಂದು ರೆಸ್ಟೋರೆಂಟ್. ಇದು ಪಬ್ಲಿಕ್ಗೆ ಅಲೋ ಮಾಡ್ತಾರೆ, ಬಟ್ ರೆಸಾರ್ಟ್ ಒಳಗಡೆ ಇರೋದು ರೆಸಾರ್ಟ್ ರೂಮ್ಸ್ ಬುಕ್ ಮಾಡಿರೋರ್ಗೆ ಮಾತ್ರ ಮಾಡ್ತಾರೆ. ಅದು ನೆಕ್ಸ್ಟ್ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಇದೆಲ್ಲ ನೋಡಿ ಶಾಪಿಂಗ್ ಸೆಂಟರ್ಸು. ಹೈಲೈಟ್ ಅಂದರೆ ಈ ಡಕ್ಸ್ ಇಲ್ಲಿ ಈ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಒಂಥರ ಕಾಣಿಸ್ತಿತ್ತದು ಆ ವಾಟರಲ್ಲಿ. ಸೊ ನಾವು ಔಟ್ಸೈಡೇ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡ್ವಿ. ಅಗೋಡಲ್ಲಿ ಬುಕ್ ಮಾಡಿರೋದ್ರಿಂದ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರಲಿಲ್ಲ ಅದರಲ್ಲಿ ಇನ್ಕ್ಲೂಡೆಡು. ಸೊ ನಾವು ಔಟ್ಸೈಡ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂದರೆ ರೆಸಾರ್ಟ್ ಒಳಗಡೆ ಪೂಲ್ ಏರಿಯಾಗೆ.
ಯಾಕಂದರೆ ಮಕ್ಕಳು ಫಸ್ಟು ಲೈಕ್ ಇಷ್ಟ ಬೀಳೋದು ಅಂದರೆ ಇಂಡೋರ್ ಗೇಮ್ಸ್ ಪ್ಲೇ ಏರಿಯಾ ಇಂಡೋರ್ ಗೇಮ್ಸ್ ಬಿಟ್ಟರೆ ನೆಕ್ಸ್ಟ್ ಪೂಲ್ ಏರಿಯಾನೇ ಅವ್ರು ಇಷ್ಟ ಬೀಳೋದು. ಎಸ್ಪೆಷಲಿ ತುಂಬ ದೊಡ್ಡ ಪೂಲ್ ಇರೋದ್ರಿಂದ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ನೀವೇನ ಗ್ರೂಪ್ಸಲ್ಲಿ ಬಂದರೆ ವಿಲ್ಲಾ ತೊಗೊಳ್ಳಿ, ಅಲ್ಲಿ ಪ್ರೈವೇಟ್ ಪೂಲ್ ಇರುತ್ತೆ, ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಇದು ಕಾಮನ್ ಪೂಲು, ಅಂದರೆ ಎಲ್ಲರೂ ಬಂದು ಯೂಸ್ ಮಾಡ್ಕೋಬೋದು. ನಾವು ಲೈಕ್ ಆಲ್ಮೋಸ್ಟ್ 11:30 12 ಹಂಗೆ ಹೋಗಿರೋದ್ರಿಂದ ಯಾರೂ ಇರಲಿಲ್ಲ, ಮತ್ತು ಒಂಥರ ಫ್ರೀ ಆಗಿತ್ತು. ಸೊ ಇವಾಗೆ ಆಡೋಣ, ಆಮೇಲೆ ಲಂಚ್ಗೆ ಹೋಗೋಣ ಅಂತ ಇವಾಗೆಲ್ಲ ಆಟಾಡ್ತಾ ಇದ್ದೀವಿ. ಇದೊಂದು ಪ್ರತಿ ಲೈಕ್ ರೆಸಾರ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಪೂಲ್ ಎಕ್ಸ್ಪೀರಿಯೆನ್ಸು. ಸೊ ನಮಗೆ ಪೂಲ್ ಇಷ್ಟ ಆದಂಗೆ ನಿಮಗೆ ರೆಸಾರ್ಟ್ಸಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ಸಲ್ಲಿ. ಸೊ ಕೊಟ್ಟಿದ್ದ ಅಮೌಂಟಿಗೆ ವರ್ತ್ ಅಂತಲೇ ಅನಿಸ್ತು. ನಾವಂತೂ ಎಲ್ಲ ಫೆಸಿಲಿಟೀಸ್ನು ಎಂಜಾಯ್ ಮಾಡಿದ್ವಿ. ಇನ್ನೂ ಬೇಜಾನಿದೆ, ಬಟ್ ನಾವು ಚಿಕ್ಕ ಮಕ್ಕಳ ಜೊತೆ ಬಂದಿರೋದ್ರಿಂದ ಅದನ್ನೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಯಾಕಂದರೆ ಮಕ್ಕಳು ಸ್ವಿಮ್ ಎಲ್ಲ ಮಾಡಿ ಸುಸ್ತಾಗಿದ್ದರು. ಹಂಗೆ ಊಟ ತಿನ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತೊಗೊಂಡ್ವಿ. ಟಿ ವಿ ಎಲ್ಲ ಇತ್ತು, ಸ್ವಲ್ಪ ಮೂವೀಸ್ ಎಲ್ಲ ನೋಡಿಕೊಂಡು ಸಂಜೆವರೆಗೂ ಆರಾಮಾಗಿ ರೆಸ್ಟ್ ತೊಗೊಂಡು ಕಾಫಿ ಟೀ ಅದಕ್ಕೆಲ್ಲ ಒಂದು ಸಲ ಬ್ರೇಕ್ ತೊಗೊಂಡ್ವಿ. ಸಮ್ಟೈಮ್ಸ್ ಇದನ್ನೆಲ್ಲದೂ ವಿಡಿಯೋ ತೊಗೊಳಕ್ಕಾಗಲ್ಲ, ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದಿರ್ತೀವಿ. ಸೊ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಮಾತ್ರ ತೆಗ್ದಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ಕಂಪ್ಲೀಟಾಗಿ ನಿಮಗೆ ಲೈಕ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗೆಲ್ಲ ರೆಸ್ಟ್ ಎಲ್ಲ ಆಗಿದೆ, ನೆಕ್ಸ್ಟ್ ಡಿನ್ನರ್ ಟೈಮ್ ಬಂದಿತ್ತು. ಸೊ ನಾನು ಒಳಗಡೆನೇ ಒಂದು ರೆಸ್ಟೋರೆಂಟ್ ಇದೆ ಅನ್ನಲ್ಲ, ಅದಿದೆ. ತುಂಬಾ ಆಂಬಿಯನ್ಸ್ ಸೂಪರ್ ಆಗಿತ್ತು, ಮತ್ತು ಫುಡ್ ಸಹ ತುಂಬಾ ಚೆನ್ನಾಗಿತ್ತು. ಬಟ್ ಕಾಸ್ಟ್ ಏನೋ ಹೈಯರ್ ಎಂಡಲ್ಲೇ ಇದೆ. ಸೊ ಇಲ್ಲಿ ಬಫೆಟ್ ಸಹ ಇದೆ, ಪ್ಲೇಟ್ ಲೆಕ್ಕ ಸಹ ತೊಗೋಬೋದು. ಬಟ್ ನಾವು ಹೋಗಿದ್ದ ದಿನ ಬಫೆ ಅವೈಲೇಬಲ್ ಇರಲಿಲ್ಲ. ಸೊ ಏನು ಬೇಕೋ ಆರ್ಡ್ರ್ ಮಾಡಿಕೊಂಡು ಫೈನಲಾಗಿ ಹೀಗಿತ್ತು ನಮ್ಮದು ಈ ಒಂದು ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾನಂತೂ ಈ ರೆಸಾರ್ಟ್ನ ರೆಕಮೆಂಡ್ ಮಾಡ್ತೀನಿ. ನಿಮಗೆಲ್ಲ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂರ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.